ಕಾಲೇಜು ವಿದ್ಯಾರ್ಥಿಗಳು ಸಮರ್ಪಕ ಬಸ್ ಕಲ್ಪಿಸುವಂತೆ ಆಗ್ರಹಿಸಿ ಸಾರಿಗೆ ಬಸ್ ತಡೆದು ಪ್ರತಿಭಟನೆ ಮಾಡಿದ ಘಟನೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಛಬ್ಬಿ ಗ್ರಾಮದಲ್ಲಿ ನಡೆದಿದೆ. ಛಬ್ಬಿ ಮಾರ್ಗವಾಗಿ ಶಿರಹಟ್ಟಿ ಗದಗಕ್ಕೆ ಹೋಗುವ ಸಾರಿಗೆ ಬಸ್ಗಳು ನಮ್ಮ ಗ್ರಾಮದ ಬಸ್ ನಿಲ್ದಾಣಕ್ಕೆ ನಿಲ್ಲಿಸಲ್ಲ. ಜೊತೆಗೆ ಛಬ್ಬಿ ಗ್ರಾಮದಿಂದ ಗದಗವರೆಗೂ ಸುಮಾರು 30 ಕಿಲೋಮೀಟರ್ ಯಾವುದೇ ನಿಲ್ದಾಣದಲ್ಲಿ ಪ್ರಯಾಣಿಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹತ್ತಲು ಬಸ್ನಲ್ಲಿ ಸ್ಥಳವೇ ಇರಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಬಸ್ಗೆ ಜೋತು ಬಿದ್ದು ಪ್ರಯಾಣಿಸುವ ದುಸ್ಥಿತಿ ಎದುರಾಗ್ತಿದೆ. ಇದರಿಂದ ಏನಾದ್ರೂ ಅವಘಡ ನಡೆದ್ರೆ ಹೊಣೆ ಯಾರು ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಂಟಾಲೂರ್ ಬರುತ್ತೆ, ಹೊಳ್ಳಿ ನಾದಿಗಟ್ಟಿ, ರಾಣೆಬೆನ್ನೂರು 3-4 ಬಸ್ ಬಂದ್ರು ನಮ್ಗೆ ಸ್ಟಾಪ್ ಮಾಡಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲಿದ್ರು ಮುಂದ್ಗಡೆ ಹೋಗಿ ಸ್ಟಾಪ್ ಕೊಡ್ತಾರ. ಹೊಳ್ಳಿ ಅಲ್ಲಿ ಇಳಿಸೋರ್ನಿದ್ನ ಅಲ್ಲಿ ಅವ್ರನ್ನ ಇಳಿಸಿ ಮುಂದೆ ಹೋಗ್ತಾರ. ನಮ್ಗೆ ಯಾವ ಬಸ್ ಸರಿಯಾಗಿ ಸಿಗ್ತಾ ಇಲ್ಲ. ಹೊಳ್ಳಿ ನಾವು 11 ಗಂಟೆ 11:30 ಮಟ್ಟ ಕುತ್ಕೊಂಡು ಕಾಲೇಜಿಗೆ ಹೋದ್ರೆ ಅಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಆದ್ರೆ ನಮ್ಗೆ ಹಾಲ್ ಟಿಕೆಟ್ ಕೊಡಲ್ಲ, ಎಕ್ಸಾಮಿಗೆ ಅಲೌ ಕೊಡೋದಿಲ್ಲ. ನಮ್ ವಿದ್ಯಾರ್ಥಿಗಳಿಗೆ ಬಾಳ ತೊಂದರೆ ಆಗತೈತಿ. ಆದ ಕಾರಣ ನಮ್ಮ ಛಬ್ಬಿಗೆ 9 ಗಂಟೆ ಅಥವಾ 9:15 ಛಬ್ಬಿ ಟು ಶಿರಹಟ್ಟಿ ಬಸ್ ಬಿಟ್ಟು ಬಂದು ಇಳ್ಕೊಂಡ್ ಬರೋ ಬಸ್ಸನ್ನ ನಮ್ನ ಸ್ಟಾಪ್ ಮಾಡಿ ಹತ್ತಿಸ್ಕೊಂಡು ಹೋಗ್ಬೇಕಂತಂದ್ರೆ. ಇನ್ನು ಸಾರಿಗೆ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮನವೊಲಿಸಿ ಆದಷ್ಟು ಬೇಗ ಸಮಸ್ಯೆ ಪರಿಶೀಲಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಈ ಮಾರ್ಗವಾಗಿ ಹೆಚ್ಚುವರಿ ಬಸ್ ಬಿಡುವುದಾಗಿ ಭರವಸೆ ನೀಡಿದ್ರು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಈ ನಿಗದಿತ ದಿನದೊಳಗೆ ಹೆಚ್ಚುವರಿ ಬಸ್ ಬಿಡದೇ ಹೋದಲ್ಲಿ ಪ್ರತಿಭಟನೆಯ ಸ್ವರೂಪ ತೀವ್ರಗೊಳ್ಳುತ್ತೆ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು. ಬಸ್ ನಮಗೆ ವ್ಯವಸ್ಥೆ ಆಗುತ್ತೆ. ಡಿಪೋ ಮ್ಯಾನೇಜರ್ಗೆ 6 ರಿಂದ 7 ಬಾರಿ ಮನವಿಯನ್ನು ಕೊಟ್ಟರೆ ಸಹ ಯಾವುದೇ ರೀತಿ ಅವರ ಕ್ರಮ ವಹಿಸೋಲ್ರಿ. ಈಗ ನಾವು ಬೆಳಗ್ಗೆ ಗದಗ ಹೋಗುವಂತ ಹುಡುಗರಿಗೆ ನಮ್ಗ ಬಸ್ಸಿನ ವ್ಯವಸ್ಥೆ ಇಲ್ಲ. ಒಂದು ಬಸ್ ನಲ್ಲಿ 200ಕ್ಕಿಂತ ಹೆಚ್ಚಿಗೆ ಜನ ಇರುವಂತ ಪರಿಸ್ಥಿತಿ ಬಂದೈತಿ. ಆ ಬಸ್ 10 ಜನ ಹತ್ತಿನ ಮ್ಯಾಗ ಮಾರ್ಗದೊಳಗ ಕೆಟ್ಟ ಇಂತ ಪರಿಸ್ಥಿತಿ ಬಂದೈತಿ. ಯಾವ್ದೇ ರೀತಿ ನಾವು ಎಷ್ಟೇ ಸಲ ಡಿಪೋ ಮ್ಯಾನೇಜರ್ಗೆ ಹೋದಾಗ ಅವ್ರು ಬಿಡ್ತೀವಿ ಅಂತ ಅಷ್ಟೇ ಹೇಳ್ತಾರ. ಯಾವ್ದೇ ರೀತಿ ಅವ್ರ ಬಸ್ ಬಿಡುವಲ್ರಿ. ಹೆಚ್ಚಿನ ಸಂಖ್ಯೆ ಒಳಗ ಆ ಕಡೆಯಿಂದ ಗದಗಿ ಮರಳಿ ಬರುವಂತ ಹುಡುಗರಿಗೆ ಬಸ್ ಇಲ್ಲ ಸಾಯಂಕಾಲ. ಮತ್ ನಾವು ಲಕ್ಷ್ಮೇಶ್ವರ ಡಿಪೋದ್ರೆ ಫೋನ್ ಮಾಡಿದ್ರ ನಾವು ಬಸ್ ತರಬಲ್ಲ ಬರ್ಬೇಕಂತ ತರ್ಸ್ಕೊ ಅಂತ ಹೇಳ್ತಾರೆ. ರೈಸ್ ಆಫ್ ನ್ಯೂಸ್ ಗದಗ್.